ಲೇವಿಯ ಮನೆತನದವರೇ, ಯೆಹೋವನನ್ನು ಕೊಂಡಾಡಿರಿ. ಯೆಹೋವನ ಭಕ್ತರೇ, ಯೆಹೋವನನ್ನು ಕೊಂಡಾಡಿರಿ. ಭಾನುವಾರ 27 ಡಿಸೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯದ 4ನೇ ವಚನ. ಅವರಿಗೆ ಭಾರವಾದ ನೊಗವನ್ನು, ಬೆನ್ನನ್ನು ಹೊಡೆದ ಕೋಲನ್ನು, ಬಿಟ್ಟಿ ಹಿಡಿದವರ ದೊಣ್ಣೆಯನ್ನು ಮಿದ್ಯಾನಿನ ನಾಶ ದಿನದಲ್ಲಿ ಮುರಿದು ಬಿಟ್ಟಂತೆ ಮುರಿದು ಬಿಟ್ಟಿದ್ದಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನೊಗವನ್ನು ಹೊರಿಸುವಂಥ ಎಲ್ಲ ರೀತಿಯಾದಂಥ ಶಕ್ತಿಗಳನ್ನು ದೇವರು ನಾಶ ಮಾಡುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನೊಗವನ್ನು ಮುರಿಯುವಂಥದ್ದು. ಈ ಒಂದು ವಾಕ್ಯ ಈ ಅಧ್ಯಾಯದಲ್ಲಿ ಮೆಸ್ಸಿಯನ ಬರೋಣದ ವಿಚಾರವಾಗಿ ಮತ್ತು ಮೆಸ್ಸಿಯನು ಮಾಡುವಂಥ ಕಾರ್ಯದ ವಿಚಾರಗಳನ್ನು ತಿಳಿಸುವಂಥದ್ದಾಗಿದೆ. ಅದರಲ್ಲೂ ಈ ವಚನದಲ್ಲಿ ಮೆಸ್ಸಿಯನು ಬಂದು ದೇವ ಜನರನ್ನು ತಾವು ಇರುವಂಥ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡುವಂಥವನು ಎಂಬುದಾಗಿ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಅಂದರೆ ವಿವಿಧ ರೀತಿಯಾದಂಥ ದಬ್ಬಾಳಿಕೆ, ವಿವಿಧ ರೀತಿಯಾದಂಥ ಅತ್ಯಾಚಾರ, ವಿವಿಧ ರೀತಿಯಾದಂಥ ಕ್ರೂರತನಕ್ಕೆ ಒಳಗಾಗಿರ್ತಕ್ಕಂಥ ತನ್ನ ಜನರನ್ನು ಆ ಬಂಧನಗಳಿಂದ ಅಥವಾ ಯಾವ ಶಕ್ತಿಗಳು ಯಾವ ರೀತಿಯಲ್ಲಿ ಆ ಜನರನ್ನು ದಬ್ಬಾಳಿಕೆ ಮಾಡಿ ಇಟ್ಟಿವೆಯೋ ಅಂಥ ಶಕ್ತಿಗಳನ್ನು ನಾಶ ಮಾಡಿ ತನ್ನ ಜನರನ್ನು ಬಿಡುಗಡೆ ಮಾಡುತ್ತಾನೆ ಎಂಬುದಾಗಿ ಮೆಸ್ಸಿಯನ ಬಗ್ಗೆ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯಾದಂಥ ದಬ್ಬಾಳಿಕೆ, ಈ ರೀತಿಯಾದಂಥ ಶೋಷಣೆ, ಈ ರೀತಿಯಾದಂಥ ವಿವಿಧ ರೀತಿಯಾದಂಥ ನೋವನ್ನು ಅನುಭವಿಸುವಂಥ ದೇವ ಜನರಿಗೆ ಖಂಡಿತವಾಗಿಯೂ ಮೆಸ್ಸಿಯನು ಬಿಡುಗಡೆ ಕೊಡುವುದಕ್ಕೋಸ್ಕರವಾಗಿಯೇ ಬರುವಂಥವನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯಗಳು ಸ್ಪಷ್ಟಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನ ಆಗಮನ ಇಡೀ ಲೋಕದ ಜನರು ಯಾವ ಯಾವ ದಬ್ಬಾಳಿಕೆ, ಯಾವ ಯಾವ ಶೋಷಣೆ, ಯಾವ ಯಾವ ಕಷ್ಟಕ್ಕೆ ಒಳಗಾಗಿದ್ದಾರೋ ಅಂಥ ಕಷ್ಟಕ್ಕೆ ಒಳಪಡಿಸುವಂಥ ಯಾವುದೇ ಶಕ್ತಿಯಾಗಲಿ, ಯಾವುದೇ ಸಂಸ್ಥೆಯಾಗಲಿ, ಯಾವುದೇ ವ್ಯಕ್ತಿಯಾಗಲಿ ಅದನ್ನು ಮಾಡುವುದಾದರೆ ಅವೆಲ್ಲವುಗಳನ್ನು ಯೇಸು ಮುರಿಯುವಂಥವನಾಗಿದ್ದಾನೆ. ಆ ಎಲ್ಲ ಪರಿಸ್ಥಿತಿಗಳಿಂದ ತನ್ನ ಜನರನ್ನು ಬಿಡುಗಡೆ ಮಾಡುವಂಥವನಾಗಿದ್ದಾನೆ ಎಂಬುದಾಗಿ ನಾವು ದೇವದೂತರು ನುಡಿಯುವಂಥದ್ದು, ಮೆಸ್ಸಿಯನು ಬರುವಂಥದ್ದು, ಮೆಸ್ಸಿಯನ ಕಾರ್ಯ ನಡೆಯುವಂಥದ್ದನ್ನು ನಾವು ಗಮನಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ಕೂಡ ವಿವಿಧ ರೀತಿಯಲ್ಲಿ ಜನರು ದಬ್ಬಾಳಿಕೆಗೂ ಶೋಷಣೆಗಳು ಒಳಗಾಗಿದ್ದಾರೆ. ಇಂಥ ಹೋರಾಟಗಳು ನಡೆಯುತ್ತಿರುವಾಗ ಯೇಸು ಕ್ರಿಸ್ತನು ನ್ಯಾಯವಾದಂಥ ರೀತಿಯಲ್ಲಿ ತನ್ನ ಜನರಿಗೆ ಬಿಡುಗಡೆ ಕೊಡುವಂಥವನು, ತನ್ನ ಜನರನ್ನು ವಿಮೋಚಿಸುವಂಥವನು, ತನ್ನ ಜನರನ್ನು ಶೋಷಣೆಗಳಿಂದ ಹೊರತರುವಂಥದ್ದು ಮಾತ್ರವಲ್ಲದೆ ಶೋಷಣೆ ಮಾಡುವಂಥ ಎಲ್ಲ ಶಕ್ತಿಗಳನ್ನು ನಾಶ ಮಾಡುವಂಥವನಾಗಿದ್ದಾನೆ. ಇದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ತನ್ನ ಜನರ ಬಿಡುಗಡೆ, ತನ್ನ ಜನರಿಗೆ ಸ್ವಾತಂತ್ರ್ಯ, ತನ್ನ ಜನರಿಗೆ ವಿಶೇಷವಾದಂಥ ರೀತಿಯಲ್ಲಿ ವಿಮೋಚನೆ ಕೊಡುವಂಥ ಯೇಸುವಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಸಹ ಯೇಸುವಿನಿಂದ ಬಿಡುಗಡೆ ಹೊಂದಿದಂಥವರಾಗಿ ಅನೇಕರಿಗೆ ಸಾಕ್ಷಿ ಹೇಳೋಣ. ಕರ್ತನೆ, ದಯಾಮಯ ಸ್ವಾಮಿ, ನಿನ್ನ ಕೃಪಾತಿಶಯಗಳಿಗಾಗಿ ಸ್ತೋತ್ರ. ವಿಮೋಚಿಸಿದಂಥ ಯೇಸುವೆ, ನಿನಗೆ ನಿತ್ಯವೂ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.